ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇನ್ನಿಲ್ಲದ ಪ್ರೀತಿ, ಮೋದಿ ಜೊತೆ ಒಂದಷ್ಟು ಸ್ನೇಹ. ಇದೀಗ ಭಾರತ ಮೂಲದ ವ್ಯಕ್ತಿಗೆ ಅತ್ಯುನ್ನತ ಸ್ಥಾನ ನೀಡಿದ್ದಾರೆ. ಅವರು ಯಾರು? ಭಾರತಕ್ಕೂ ಅವರಿಗೂ ಏನ್ ಸಂಬಂಧ? ಯಾವ ರಾಜ್ಯದವರು? ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ನಿಷ್ಠಾವಂತನಿಗೆ ಉನ್ನತ ಸ್ಥಾನ. ಭಾರತ ಮೂಲದ ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕ. ಕಶ್ಯಪ್ ಪಟೇಲ್ ಅಥವಾ ಕಾಶ್ ಪಟೇಲ್ ಗುಜರಾತ್ನ ಆನಂದ್ ಜಿಲ್ಲೆಯ ಬದ್ರನ್ ಗ್ರಾಮದ ಮೂಲದವರು. ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆ ಮಾಡಿದೆ. ಪಾಟೀದಾರ್ ಸಮುದಾಯಕ್ಕೆ ಸೇರಿದವರಾದ ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದಾರೆ. ಇದೀಗ ಅಮೆರಿಕದ ಪ್ರಧಾನ ಕಾನೂನು ಜಾರಿ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೆನೆಟ್ನಲ್ಲಿ 51ರಿಂದ 49 ಮತಗಳ ಅಂತರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ ಎಫ್ಬಿಐನ 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಾಜಕೀಯ ಶತ್ರುಗಳನ್ನ ತನಿಖೆ ಮಾಡಲು ಎಫ್ಬಿಐನ ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟ ನಿಷ್ಠಾವಂತ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಂತೆ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಟ್ವೀಟ್ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಅಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಅಮೆರಿಕ ತನಿಖಾ ಸಂಸ್ಥೆ ಎಫ್ಬಿಐಗೆ ನಿರ್ದೇಶಕರಾಗಿ ಆಯ್ಕೆಯಾದ ಕಾಶ್ ಪಟೇಲ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇನ್ನಿಲ್ಲದ ಪ್ರೀತಿ, ಮೋದಿ ಜೊತೆ ಒಂದಷ್ಟು ಸ್ನೇಹ. ಇದೀಗ ಭಾರತ ಮೂಲದ ವ್ಯಕ್ತಿಗೆ ಅತ್ಯುನ್ನತ ಸ್ಥಾನ ನೀಡಿದ್ದಾರೆ. ಅವರು ಯಾರು? ಭಾರತಕ್ಕೂ ಅವರಿಗೂ ಏನ್ ಸಂಬಂಧ? ಯಾವ ರಾಜ್ಯದವರು? ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ನಿಷ್ಠಾವಂತನಿಗೆ ಉನ್ನತ ಸ್ಥಾನ. ಭಾರತ ಮೂಲದ ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕ. ಕಶ್ಯಪ್ ಪಟೇಲ್ ಅಥವಾ ಕಾಶ್ ಪಟೇಲ್ ಗುಜರಾತ್ನ ಆನಂದ್ ಜಿಲ್ಲೆಯ ಬದ್ರನ್ ಗ್ರಾಮದ ಮೂಲದವರು. ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆ ಮಾಡಿದೆ. ಪಾಟೀದಾರ್ ಸಮುದಾಯಕ್ಕೆ ಸೇರಿದವರಾದ ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದಾರೆ. ಇದೀಗ ಅಮೆರಿಕದ ಪ್ರಧಾನ ಕಾನೂನು ಜಾರಿ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೆನೆಟ್ನಲ್ಲಿ 51ರಿಂದ 49 ಮತಗಳ ಅಂತರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ ಎಫ್ಬಿಐನ 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಾಜಕೀಯ ಶತ್ರುಗಳನ್ನ ತನಿಖೆ ಮಾಡಲು ಎಫ್ಬಿಐನ ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟ ನಿಷ್ಠಾವಂತ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಂತೆ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಟ್ವೀಟ್ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಅಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಅಮೆರಿಕ ತನಿಖಾ ಸಂಸ್ಥೆ ಎಫ್ಬಿಐಗೆ ನಿರ್ದೇಶಕರಾಗಿ ಆಯ್ಕೆಯಾದ ಕಾಶ್ ಪಟೇಲ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇನ್ನಿಲ್ಲದ ಪ್ರೀತಿ, ಮೋದಿ ಜೊತೆ ಒಂದಷ್ಟು ಸ್ನೇಹ. ಇದೀಗ ಭಾರತ ಮೂಲದ ವ್ಯಕ್ತಿಗೆ ಅತ್ಯುನ್ನತ ಸ್ಥಾನ ನೀಡಿದ್ದಾರೆ. ಅವರು ಯಾರು? ಭಾರತಕ್ಕೂ ಅವರಿಗೂ ಏನ್ ಸಂಬಂಧ? ಯಾವ ರಾಜ್ಯದವರು? ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ನಿಷ್ಠಾವಂತನಿಗೆ ಉನ್ನತ ಸ್ಥಾನ. ಭಾರತ ಮೂಲದ ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕ. ಕಶ್ಯಪ್ ಪಟೇಲ್ ಅಥವಾ ಕಾಶ್ ಪಟೇಲ್ ಗುಜರಾತ್ನ ಆನಂದ್ ಜಿಲ್ಲೆಯ ಬದ್ರನ್ ಗ್ರಾಮದ ಮೂಲದವರು. ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆ ಮಾಡಿದೆ. ಪಾಟೀದಾರ್ ಸಮುದಾಯಕ್ಕೆ ಸೇರಿದವರಾದ ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದಾರೆ. ಇದೀಗ ಅಮೆರಿಕದ ಪ್ರಧಾನ ಕಾನೂನು ಜಾರಿ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.
ಸೆನೆಟ್ನಲ್ಲಿ 51ರಿಂದ 49 ಮತಗಳ ಅಂತರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ ಎಫ್ಬಿಐನ 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಾಜಕೀಯ ಶತ್ರುಗಳನ್ನ ತನಿಖೆ ಮಾಡಲು ಎಫ್ಬಿಐನ ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟ ನಿಷ್ಠಾವಂತ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಂತೆ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಟ್ವೀಟ್ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಅಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಅಮೆರಿಕ ತನಿಖಾ ಸಂಸ್ಥೆ ಎಫ್ಬಿಐಗೆ ನಿರ್ದೇಶಕರಾಗಿ ಆಯ್ಕೆಯಾದ ಕಾಶ್ ಪಟೇಲ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇನ್ನಿಲ್ಲದ ಪ್ರೀತಿ, ಮೋದಿ ಜೊತೆ ಒಂದಷ್ಟು ಸ್ನೇಹ. ಇದೀಗ ಭಾರತ ಮೂಲದ ವ್ಯಕ್ತಿಗೆ ಅತ್ಯುನ್ನತ ಸ್ಥಾನ ನೀಡಿದ್ದಾರೆ. ಅವರು ಯಾರು? ಭಾರತಕ್ಕೂ ಅವರಿಗೂ ಏನ್ ಸಂಬಂಧ? ಯಾವ ರಾಜ್ಯದವರು? ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ನಿಷ್ಠಾವಂತನಿಗೆ ಉನ್ನತ ಸ್ಥಾನ. ಭಾರತ ಮೂಲದ ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕ. ಕಶ್ಯಪ್ ಪಟೇಲ್ ಅಥವಾ ಕಾಶ್ ಪಟೇಲ್ ಗುಜರಾತ್ನ ಆನಂದ್ ಜಿಲ್ಲೆಯ ಬದ್ರನ್ ಗ್ರಾಮದ ಮೂಲದವರು. ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆ ಮಾಡಿದೆ. ಪಾಟೀದಾರ್ ಸಮುದಾಯಕ್ಕೆ ಸೇರಿದವರಾದ ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದಾರೆ. ಇದೀಗ ಅಮೆರಿಕದ ಪ್ರಧಾನ ಕಾನೂನು ಜಾರಿ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೆನೆಟ್ನಲ್ಲಿ 51ರಿಂದ 49 ಮತಗಳ ಅಂತರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ ಎಫ್ಬಿಐನ 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಾಜಕೀಯ ಶತ್ರುಗಳನ್ನ ತನಿಖೆ ಮಾಡಲು ಎಫ್ಬಿಐನ ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟ ನಿಷ್ಠಾವಂತ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಂತೆ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಟ್ವೀಟ್ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಅಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಅಮೆರಿಕ ತನಿಖಾ ಸಂಸ್ಥೆ ಎಫ್ಬಿಐಗೆ ನಿರ್ದೇಶಕರಾಗಿ ಆಯ್ಕೆಯಾದ ಕಾಶ್ ಪಟೇಲ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇನ್ನಿಲ್ಲದ ಪ್ರೀತಿ, ಮೋದಿ ಜೊತೆ ಒಂದಷ್ಟು ಸ್ನೇಹ. ಇದೀಗ ಭಾರತ ಮೂಲದ ವ್ಯಕ್ತಿಗೆ ಅತ್ಯುನ್ನತ ಸ್ಥಾನ ನೀಡಿದ್ದಾರೆ. ಅವರು ಯಾರು? ಭಾರತಕ್ಕೂ ಅವರಿಗೂ ಏನ್ ಸಂಬಂಧ? ಯಾವ ರಾಜ್ಯದವರು? ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ನಿಷ್ಠಾವಂತನಿಗೆ ಉನ್ನತ ಸ್ಥಾನ. ಭಾರತ ಮೂಲದ ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕ. ಕಶ್ಯಪ್ ಪಟೇಲ್ ಅಥವಾ ಕಾಶ್ ಪಟೇಲ್ ಗುಜರಾತ್ನ ಆನಂದ್ ಜಿಲ್ಲೆಯ ಬದ್ರನ್ ಗ್ರಾಮದ ಮೂಲದವರು. ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆ ಮಾಡಿದೆ. ಪಾಟೀದಾರ್ ಸಮುದಾಯಕ್ಕೆ ಸೇರಿದವರಾದ ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದಾರೆ. ಇದೀಗ ಅಮೆರಿಕದ ಪ್ರಧಾನ ಕಾನೂನು ಜಾರಿ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೆನೆಟ್ನಲ್ಲಿ 51ರಿಂದ 49 ಮತಗಳ ಅಂತರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ ಎಫ್ಬಿಐನ 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಾಜಕೀಯ ಶತ್ರುಗಳನ್ನ ತನಿಖೆ ಮಾಡಲು ಎಫ್ಬಿಐನ ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟ ನಿಷ್ಠಾವಂತ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕಾಶ್ ಪಟೇಲ್ ಎಫ್ಬಿಐ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಂತೆ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಟ್ವೀಟ್ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಅಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಅಮೆರಿಕ ತನಿಖಾ ಸಂಸ್ಥೆ ಎಫ್ಬಿಐಗೆ ನಿರ್ದೇಶಕರಾಗಿ ಆಯ್ಕೆಯಾದ ಕಾಶ್ ಪಟೇಲ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.